ಈಗ ಮಾನ್ಯ ಅಧ್ಯಕ್ಷರೇ, ಇದೊಂದು ಬಹಳ ಗಂಭೀರವಾದ ವಿಚಾರ. ಇದು ಶಾಸಕರ ಮೇಲೆ ಈ ರೀತಿ ಕಂಪ್ಲೇಂಟ್ ಹಾಕ್ತಾರಂತಂದ್ರೆ ಸರ್ಕಾರದ ವಿಚಾರ ಏನೈತಿ? ಅಂದ್ರೆ ಶ್ರೀರಾಮನ ಹೆಸರು ಯಾರು ತಗೋಬಾರ್ದು? ಸೋಮವಾದಿ ಯಾರಿದ್ದಾರೆ ಅವ್ರಿಗೆ ಕೇಸ್ ಮಾಹಿತಿ ಅದನ್ನ ಈಗ ಸರ್ಕಾರ FIR ಆಗಿದ ತಕ್ಷಣ ಅವರೇನು ಆರೋಪಿ ಏನು ಯಾವ ಇನ್ಸ್ಟ್ರಕ್ಷನ್ಸ್ ಯಾವ್ದು ಕಂಪ್ಲೇಂಟ್ ಕೊಟ್ಟಾಗ ನೋಡ್ಕೊಂಡು ಅಲ್ಲಿ ಬಹಳ ಒಂದು ಪರಿಸ್ಥಿತಿ ಒಂದು ಕ್ವಶನ್ ಕೆಲಸ ಮಾಡಿದ್ದಾರೆ. ಕೇಳ್ತೇನೆ ನಿಮ್ಮ ಹತ್ರ ಕೇಳಿಸ್ತಕ್ಕಂಥ ಕೆಲಸ ಮಾಡಿರೋದು ಮಂಗಳೂರಿನಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ವಾತಾವರಣ ಯಾವ ರೀತಿ ಕೆಡಿಸಬೇಕು, ಹೇಗೆ ಕೋಮುವನ್ನು ಕೆರಳಿಸಬೇಕು, ಅದು ಒಂದೇ ಅಜೆಂಡಾ ಇರೋದು ಮಾನ್ಯ ಸಭಾಧ್ಯಕ್ಷರೇ. ನಿಮ್ಮ ಶಾಸಕರು ಬೀದಿಗೆ ನಿಂತ್ಕೊಂಡು ಯಾವ ರೀತಿ ಮಾಡಿಸಿ ಶೂನ್ಯ ವೇಳೆ ಮಾಡಿದ್ದಾರೆ. ಗೃಹ ಇಲಾಖೆಯಿಂದ ಉತ್ತರವನ್ನ ಸರ್ಕಾರ ಅವರಿಗೆ ಕೊಡಿಸ್ಕೊಡ್ತೇವೆ. ನಾವು ಮಾಡಿರುವಂತಹ ವಿಷಯಕ್ಕೆ ಸರ್ಕಾರ ಉತ್ತರ ಕೊಡುತ್ತೆ. ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿ ವಿಲ್ ರಿಪ್ಲೈ, ಗಿವ್ ಅಸ್ ಸಮ್ ಟೈಮ್. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ FIR ಹಾಕಿದರೆ ಇನ್ ಕೋರ್ಟ್ ಅಲ್ಲಿ ಆಗಬೇಕು, FIR ಹಾಕಿದ ತಕ್ಷಣ ಅಪರಾಧಿ ಅಲ್ಲ ಅನ್ನುವಂಥದ್ದು ಆಮೇಲಿನ ವಾದ. ಅಧಿವೇಶನಕ್ಕೆ ಬರ್ಲಿಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ, ಬೋರ್ಡಿಂಗ್ ಪಾಸ್ ಇದೆ, ಅಧಿವೇಶನಕ್ಕೆ ಬಂದಿದ್ದಾರೆ. ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ಶಾಸಕರ ಮೇಲೆ ಕೇಸನ್ನು ದಾಖಲು ಮಾಡಿದ್ರೆ, ಅಧಿವೇಶನಕ್ಕೆ ಬಂದಂತ ಶಾಸಕನ ಮೇಲೆ ಅಲ್ಲಿ ಕೇಸ್ ದಾಖಲಾಗುತ್ತೆ ಅಂದ್ರೆ ನೀವು ರಕ್ಷಣೆಗೆ ಬರಬೇಕು, ಯಾರು ರಕ್ಷಣೆಗೆ ಬರಬೇಕು? ಅದನ್ನ ಈಗ ಸ್ಟೇ ತಗೊಳ್ಳೋದು ಸ್ಪಾಟಲ್ಲೇ ಇಲ್ಲ, ಅವರು ಸ್ಪಾಟಲ್ಲೇ ಇಲ್ಲ. ಈ ತರ ಮಾಡಿದ್ರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ FIR ಹಾಕಿ ಸದಸ್ಯರು ಹೇಳಿದ ಸರ್ಕಾರ ಗಮನಕ್ಕೆ ತಗೊಂಡು ಅವರು ಹೇಳಿದ್ದನ್ನು ಕೂಡ ಪರಿಶೀಲನೆ ಮಾಡಿ ಉತ್ತರದಲ್ಲಿ ಆ ವಿಷಯದ ಬಗ್ಗೆನೂ ಸರ್ಕಾರ ಸ್ಪಷ್ಟೀಕರಣ ಕೊಡುತ್ತೆ. ಅವರು ಹೇಳಿರುವಂತಹದ್ದು ವಾಸ್ತವಾಂಶವನ್ನು ನಾವು ವಿಚಾರ ಮಾಡ್ತೇವೆ. ಆ ವಿಷಯ ನೀವು ಹೇಳಿರೋ ವಿಷಯವನ್ನು ಗಮನಕ್ಕೆ ತಗೊಳ್ತಾ ಇದ್ದೇವೆ. ವಿ ವಿಲ್ ಎಕ್ಸಾಮಿನ್ ದಟ್ ಆಲ್ಸೋ, ವಿಲ್ ಟೇಕ್ ಕಾಗ್ನಿಸೆನ್ಸ್ ಆಫ್ ವಾಟ್ ಯು ಹವ್ ಮೆನ್ಷನ್ಡ್. ಅದನ್ನು ತಗೊಂಡು ಉತ್ತರ ಕೊಡ್ತೇವೆ. ಸಮರ್ಪಕವಾಗಿ ಸರಿಯಾದಂತ ಉತ್ತರವನ್ನ ಸರ್ಕಾರ ಒದಗಿಸಿಕೊಡುತ್ತೆ. ಹೌದು, ಗೃಹಸ್ಥಗೆ ಬರಲಿ. ಹೌದೌದು, ಎಸ್ ಸಂಜೆ ಒಳಗೆ ಉತ್ತರ ಕೊಡಿ, ನಾವು ವೇಟ್ ಮಾಡ್ತೀವಿ, ಸಮಸ್ಯೆ ಇಲ್ಲ. ಆಮೇಲೆ ನಾವು ಏನ್ ಬರ್ತೀವಿ, ನೀವು ರಕ್ಷಣೆ ನೀವೇ ಬರ್ಬೇಕಾಗ್ಯದ, ಇನ್ಯಾರು ಅಲ್ಲ. ಈಗ ಆಯ್ತು, ಮುಗಿದ್ದಲ್ಲ. ಆಮೇಲೆ ಮತ್ತೆ ಅದಕ್ಕೆ ಪ್ರತಿಕ್ರಿಯೆ